ಕನ್ಯಾ ರಾಶಿಯವರ 2026ನೇ ಇಸ್ವಿಯ ಆಂಗ್ಲ ನೂತನ ಸಂವತ್ಸರ ಇನ್ನೇನು ಬರ್ತಾ ಇದೆಯಲ್ಲ, ಆ ಹೊಸ ಸಂವತ್ಸರದ ವರ್ಷ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ವಿದ್ಯಾರ್ಥಿಗಳಿಗಿರಬಹುದು, ವಿವಾಹ ಇರಬಹುದು, ಉದ್ಯೋಗ ಇರಬಹುದು, ಪ್ರತಿಯೊಂದು ವಿಚಾರವನ್ನು ಕವರ್ ಮಾಡುವ ಪ್ರಯತ್ನವನ್ನು ಮಾಡ್ತಾನೆ. ಅದರ ವಿಡಿಯೋನ ಸಂಕ್ಷಿಪ್ತವಾಗಿ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ವಿಡಿಯೋ ಬಹಳ ಇಂಪಾರ್ಟೆಂಟು. ದಯವಿಟ್ಟು ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ಒಂದು ಸಹಾಯ ನನಗೆ ಮಾಡ್ತೀರಾ ನೀವು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಯೂಟ್ಯೂಬ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹೊಸ ವರ್ಷದಲ್ಲಿ ಏನೇನೋ ಆಸೆಗಳಿರುತ್ತೆ ನಿಮ್ಮದು, ಖಂಡಿತವಾಗಿ ಕಮೆಂಟ್ ಮಾಡಿ ನೋಡೋಣ. ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತೇನೆ ನಾನು. ನಿಮ್ಗೆ ಏನೇನು ಆಸೆ ಇದೆ 2026ನೇ ಇಸ್ವಿಯಲ್ಲಿ ಅನ್ನುವಂಥದ್ದನ್ನು ಸಹ ನೋಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ, ಕನ್ಯಾ ರಾಶಿಯವರ 2026ನೇ ಇಸ್ವಿಯ ಹೊಸ ವರ್ಷದ ವರ್ಷ ಭವಿಷ್ಯದ ವಿಡಿಯೋನ ಶುರು ಮಾಡೋಣ. 2026ನೇ ಇಸ್ವಿಯಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿಗಳಿಂದ ನಾವು ಆರಂಭ ಮಾಡೋಕಂದ್ರೆ ಶುರು ಮಾಡೋದಾದರೆ, ವಿದ್ಯಾರ್ಥಿಗಳಿಗೆ ಬಹಳ ಅತ್ಯುತ್ತಮವಾದಂತಹ ವರ್ಷ ಇದು ಅಂತ ಹೇಳ್ಬೋದು. ಬರೀ ಮಾಸ ಅಷ್ಟೇ ಅಲ್ಲ, ವರ್ಷವೇ. ಇಡೀ 2026ನೇ ಇಸ್ವಿ ಸಂಪೂರ್ಣ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂದರೆ, ತುಂಬ ಈಸಿಯಾಗಿ ಎಲ್ಲೋದು ಸಿಗ್ತಾ ಇದ್ದಾಗ ಸ್ವಲ್ಪ ಲೇಸಿನೆಸ್ ಬಂದ್ಬಿಡುತ್ತೆ, ಆಲಸ್ಯ ಬಂದ್ಬಿಡುತ್ತೆ. ಅದು ಬರದಂತ ನೋಡಬೇಕು. ಏನಾಗುತ್ತೆ ಇಲ್ಲಿ ನಿಮ್ಗೆ ಹೇಳ್ತೇನೆ ಕೇಳಿ. ಚತುರ್ಥಾಧಿಪತಿಯಾಗಿರತಕ್ಕಂತಹ ಗುರು ಮೊದಲು 10ನೇ ಮನೆ ಕರ್ಮಸ್ಥಾನ ಜೂನ್ ತನಕ 10ನೇ ಮನೆಯಲ್ಲಿರ್ತಾನೆ. ನಂತರ ಲಾಭಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಜ್ಞಾನಕಾರಕನಾಗಿರತಕ್ಕಂತಹ ಗುರುಗ್ರಹ. ಇದೇನಾಗುತ್ತೆ, ನೀವೇನಾದರೂ ಜಾಬ್ ಓರಿಯೆಂಟೆಡ್, ಜಾಬ್ ಬೇಸ್ಡ್ ನೀವು ಏನು ಅಧ್ಯಯನವನ್ನು ಮಾಡ್ತಾ ಇರ್ತೀರಿ, ಓದ್ತಾ ಇರ್ತೀರಿ, ಜಾಬ್ ರಿಲೇಟೆಡ್ ಆಗಿ ಏನೋ ಅಧ್ಯಯನವನ್ನು ಮಾಡ್ತಾ ಇರ್ತೀರಿ, ಅಂಥವರಿಗೆ ಮೊದಲ 6 ತಿಂಗಳುಗಳು ಬಹಳ ಬೇಗ ಜಾಬ್ಗಳು ಸಿಗ್ತಕ್ಕಂಥದ್ದು, ಅಥವಾ ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು, ತುಂಬ ಅದ್ಭುತವಾಗಿ ಈಸಿಯಾಗಿ ಓದೋದೆಲ್ಲ ನಿಮ್ಗೇನು ಕಷ್ಟ ಅನಿಸಲ್ಲ. ಇಷ್ಟು ಸಿಂಪಲ್, ಇಷ್ಟು ಈಸಿನ ವೆರಿ ಗುಡ್ ಅನ್ನೋ ರೀತಿಯಲ್ಲಿ ಓದ್ತಾ ಇರ್ತಾರೆ. ಇದರಿಂದ ಒಂದು ನೆಗೆಟಿವ್ ಕೂಡ ಇರುತ್ತೆ. ಏನಪ್ಪ ಅಂದರೆ, ತುಂಬ ಈಸಿಯಾಗೆಲ್ಲ ಅರ್ಥ ಆಗೋಗ್ತಾ ಇದೆ ಅಂತಂದಾಗ ಶನಿ ದೃಷ್ಟಿ ಇದೆ ಸಪ್ತಮದಿಂದ, ಲೇಸಿ ಆಗಿಬಿಡ್ತಾರೆ. ಅದಷ್ಟೇ ಬಿಡ, ಒಂದು 3 ಕ್ಲಾಸ್ ಅಟೆಂಡ್ ಮಾಡಿದ ತಕ್ಷಣ 4ನೇ ಕ್ಲಾಸಿಗೆ ಇದು ಇಷ್ಟೇ ಬಿಡ, ನಂಗೆ ಗೊತ್ತಿದೆ, ನಾನು ಮಾಡ್ಕೊಂಡು ತಿನ್ಬಿಡು ಅನ್ನೋ ಥರ ಲೇಸಿನೆಸ್ ಬರೋದು, ಸರಿಯಾಗಿ ಕ್ಲಾಸಿಗೆ ಹೋಗದೆ ಇರೋದು, ಇಂಥದ್ದೆಲ್ಲ ಮಾಡುವ ಸಾಧ್ಯತೆ ಇದೆ. ಅದನ್ನೆಲ್ಲ ಮಾಡಬೇಡಿ. ಎಷ್ಟೇ ಚೆನ್ನಾಗಿ ಅರ್ಥ ಆಗ್ತಾ ಇದ್ರು, ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ, ಇನ್ನೂ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ದಯವಿಟ್ಟು ನನಗೆಲ್ಲ ಗೊತ್ತಿದೆ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಬಾರ್ದು. ವಿದ್ಯಾರ್ಥಿಗಳು ತಿಳಿಸ್ತಾ ಇದ್ದೇನೆ. ನೆಕ್ಸ್ಟ್ 6 ತಿಂಗಳಿದೆಯಲ್ಲ, ಜೂನಿಂದ ನಂತರದ 6 ತಿಂಗಳು, ಅದು ಇನ್ನೂ ಚೆನ್ನಾಗಿದೆ. ನೀವು ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ, ಹೊಸ ಹೊಸ ಕಾಲೇಜುಗಳಲ್ಲಿ, ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ನಿಮಗೆ ಅಡ್ಮಿಷನ್ ಬೇಕು ಅಂತ ಕಷ್ಟಪಡ್ತಾ ಇದ್ರೆ, ಏನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಖಂಡಿತವಾಗಿ ಆಗ್ತದೆ. ಅಷ್ಟೇ ಅಲ್ಲ, ನೀವೇನಾದರೂ ಲೋನ್ಸ್ಗೋಸ್ಕರ ಅಂದರೆ ಯಾವುದು ಎಜುಕೇಷನ್ ಲೋನ್ಗೋಸ್ಕರ ನೀವು ಪ್ರಯತ್ನ ಮಾಡಿದ್ರೆ, ಕನ್ಯಾ ರಾಶಿಯಾಗಿದ್ದರೆ 2026ನೇ ಇಸ್ವಿಯಲ್ಲಿ ನಿಮಗೆ ಈಸಿಯಾಗಿ ಲೋನ್ಗಳು, ಎಜುಕೇಷನ್ ಲೋನ್ಗಳು ಸಿಗುತ್ತೆ. ಈಸಿಯಾಗಿ ನೀವು ವಿದೇಶಕ್ಕೆ ಹೋಗೂ ಸಹ ಅಧ್ಯಯನ ಮಾಡಬಹುದಾಗಿರ್ತದೆ. ಓದಿದ್ದು ತುಂಬ ಚೆನ್ನಾಗಿ ನೆನಪಲ್ಲಿರ್ತದೆ, ಎಲ್ಲ ಚೆನ್ನಾಗಿರುತ್ತೆ. ಆದರೆ ನೀವು ಶನಿಯನ್ನೇನಾದರೂ ತಾತ್ಸಾರ ಮಾಡಿದರೆ, ಅದರಿಂದಾಗಿ ಶನಿ ಪ್ರಭಾವದಿಂದ ಆಲಸ್ಯ ಹೊಂದ್ಕೊಂಡ್ರೆ, ವರ್ಷಾಂತ್ಯ ಡಿಸೆಂಬರ್ ತಿಂಗಳು ಬಹಳ ಕೆಡಕಾಗುವ ಸಾಧ್ಯತೆ ಇರ್ತದೆ. ವಿದ್ಯಾರ್ಥಿಗಳಿಗೆ ದುಃಖ ಆಗುವ ಸಾಧ್ಯತೆ ಇರ್ತದೆ. ಎಚ್ಚರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ ವಿದ್ಯೆ ಆದಮೇಲೆ ಬರ್ತಕ್ಕಂಥದ್ದೇನು? ಉದ್ಯೋಗ. ಎಸ್, 2026ನೇ ಇಸ್ವಿಯಲ್ಲಿ ಉದ್ಯೋಗದ ವಿಚಾರಗಳೇನು ಕನ್ಯಾ ರಾಶಿಯವರಿಗೆ ಅಂತ ನೋಡ್ಲಿಕ್ಕೆ ಹೋದರೆ, ಬಹಳ ಪ್ರಮುಖವಾಗಿ ಕರ್ಮಸ್ಥಾನದಲ್ಲೇ ಗುರುಗ್ರಹ ಇರತಕ್ಕಂಥದ್ದು, ನಂತರ ಲಾಭಸ್ಥಾನಕ್ಕೆ ಗುರುಗ್ರಹ ಬರ್ತಕ್ಕಂಥದ್ದು. ಸೊ ಇಲ್ಲಿ ನಿರುದ್ಯೋಗಿ ಕನ್ಯಾ ರಾಶಿಯವರಿಗೆ ಉದ್ಯೋಗ ಸಿಗುವಂಥ ಯೋಗ ಫಲಗಳು ಜಾನ್ವರಿಯಿಂದ ಡಿಸೆಂಬರ್ ತನಕ ತುಂಬ ಸ್ಟ್ರಾಂಗ್ ಆಗೇ ಇದೆ. ಮಧ್ಯದಲ್ಲಿ ರವಿ ಸಂಚಾರದಿಂದಾಗಲಿ, ಬುಧ ಸಂಚಾರದಿಂದಾಗಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಈಗ ನಿಮಗೆ ಏಪ್ರಿಲ್, ಮೇ ಅಥವಾ ಈ ಸಮಯದಲ್ಲಾಗಿರಬಹುದು. ಬುಧ ಗ್ರಹ ಯಾವಾಗ ಮೀನ ರಾಶಿಗೆ ಸಂಚಾರ ಮಾಡ್ತಾನೆ, ನೀಚ ಸ್ಥಿತಿಗೆ ಹೋಗ್ಬಿಡ್ತಾನೆ, ಆ ಸಮಯದಲ್ಲಾಗಿರಬಹುದು ಚಿಕ್ಕ ಪುಟ್ಟ ಸಮಸ್ಯೆ ಆಗಬಹುದು. ಅದನ್ನು ನಾನು ಮಾಸ ಭವಿಷ್ಯದಲ್ಲಿ ತಿಳಿಸ್ತೇನೆ. ಅದರ ಒಂದು ವಿಚಾರ, ನಿಮಗೆ ಯಾರೂ ಸಹ 365 ಡೇಸ್ ರೇರ್ ಕೇಸ್ಗಳಲ್ಲಿ ಹೊರತುಪಡಿಸಿದ್ರೆ ವರ್ಷ ಸಂಪೂರ್ಣ ಮನೆಯಲ್ಲಿ ಕೆಲಸ ಇಲ್ಲದೆ ಖಾಲಿ ಕೂತ್ಕೊಳ್ಳುವ ಸಾಧ್ಯತೆಗಳು ತೀರಾ ಕಮ್ಮಿ. ಆದ್ರಿಂದಾಗಿ ಖಂಡಿತವಾಗಿ ನೀವು ಪ್ರಯತ್ನ ಮಾಡಿ. ನಿಮಗೆ ಕರ್ಮಸ್ಥಾನದ ಗುರು ಕೂಡ ನಿಮಗೆ ಕೆಲಸ ಕೊಡ್ತಾನೆ ಮೊದಲ 6 ತಿಂಗಳುಗಳ ಕಾಲ. ನಂತರ ಅಂತೂ ಜೂನ್ ನಂತರ ಅಂತೂ ಲಾಭದಲ್ಲಿ ಗುರು ಇರ್ತಾನೆ.
110% ಜಾಬ್ ಸಿಗುತ್ತೆ. ಅದರಲ್ಲೂ ವಿದೇಶಕ್ಕೆ ಹೋಗಿ ಜಾಬ್ ಮಾಡಬೇಕು ಅನ್ಕೊಂತ ಪ್ರಯತ್ನ ಮಾಡ್ತಕ್ಕಂಥ ಇರ್ಬೋದು, ಅಥವಾ ಇಲ್ಲೇ ಜಾಬ್ನಲ್ಲೇ ಕಂಪ್ನಿಯವರೇ ನಿಮಗೆ ವಿದೇಶಕ್ಕೆ ಕಳಿಸಲಿ ನಿಮ್ಮನ್ನ ಅಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗಿರ್ಬೋದು. ಓವರಾಲ್ ಆಗಿ ನೋಡಿದಾಗ ಕನ್ಯಾ ರಾಶಿಯ ನಿರುದ್ಯೋಗಿಗಳಿಗೂ ಚೆನ್ನಾಗಿದೆ, ಉದ್ಯೋಗ ಸಿಗುತ್ತೆ. ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ 2026ನೇ ಇಸ್ವಿಯಲ್ಲಿ ಪ್ರಮೋಷನ್ ಇರ್ಬೋದು, ಸ್ಯಾಲರಿ ಹೈಕ್ ಇರ್ಬೋದು, ಅನ್ಕೊಂಡ ಜಾಗಕ್ಕೆ ಟ್ರಾನ್ಸ್ಫರ್ ಇರ್ಬೋದು, ಎಲ್ಲದೂ ಸಿಗುತ್ತೆ. ಗೋಲ್ಡನ್ ಪೀರಿಯಡ್ ಆಗ್ಬಿಡುತ್ತೆ ನಿಮಗೆ. ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಯ್ತಲ್ವಾ? ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಗುರುವಿನ ಆರಾಧನೆ ಮಾಡ್ಕೊಳ್ಳಿ, ಅಥವಾ ವಿಷ್ಣು ಸಹಸ್ರನಾಮಾದಿಗಳನ್ನ ಪಠನೆ ಮಾಡ್ಕೊಳ್ಳಿ, ತಿರುಪತಿ ವೆಂಕಟೇಶ್ವರನಿಗೆ ಒಂದ್ಸಲ ದರ್ಶನ ಮಾಡ್ಕೊಳ್ಳಿ. ಉದ್ಯೋಗದ ಟೆನ್ಷನ್ನೇ ಇರಲ್ಲ ನಿಮಗೆ, ತುಂಬ ಚೆನ್ನಾಗಾಗತ್ತೆ. ಇನ್ನು ಉದ್ಯೋಗ ಆಯಿತು, ನೆಕ್ಸ್ಟ್ ವಾಟ್ ಅಂತಂದರೆ ಬಿಸ್ನೆಸ್. ನೀವು ಕನ್ಯಾ ರಾಶಿಯ ವ್ಯಾಪಾರಿಗಳು ಅಂದರೆ ಬಿಸ್ನೆಸ್ ಮಾಡ್ತಕ್ಕಂಥವರಾಗಿದ್ದರೆ 2026ನೇ ಇಸ್ವಿ ನಿಮಗೆ ಯಾವ ರೀತಿಯಲ್ಲಿ ಇರಲಿದೆ, ಬಿಸ್ನೆಸ್ ಒಂದು ಪ್ರಾಸ್ಪೆಕ್ಟಿವ್ನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಅಂತ ನೋಡ್ಲಿಕ್ಕೆ ಹೋದರೆ ನೋಡಿ, ಬಹಳ ಪ್ರಮುಖವಾಗಿ ನಿಮಗೆ ಮೊದಲ 6 ತಿಂಗಳು ಸ್ವಲ್ಪ ರಿಸ್ಕಿ ಆಗುವ ಸಾಧ್ಯತೆ ಇದೆ. ಅಂದರೆ ಸ್ವಲ್ಪ ಜಾಸ್ತಿ ಶ್ರಮ ಹಾಕಬೇಕು, ಔಟ್ಪುಟ್ ಕಡಿಮೆ. ಜಾಸ್ತಿ ಶ್ರಮ ಆಗ್ತಿರ್ತಾರೆ, ಔಟ್ಪುಟ್ ಕಡಿಮೆ ಆಗ್ತಾ ಇರುತ್ತೆ. ಹಾಗಂತ ಲಾಸ್ ಆಗಲ್ಲ, ನಿಮಗೆ ಸ್ಟಾಪ್ ಲಾಸ್ ಇರುತ್ತೆ. ನೀವು ಹಾಕಿದ ಬಂಡವಾಳ ವಾಪಸ್ ಬಂದ್ಬಿಡುತ್ತೆ, ತೀರಾ ನಷ್ಟಕ್ಕೆ ನೀವು ಹೋಗಲ್ಲ, ಆಯ್ತಲ್ವಾ? ಆದರೆ ಅದ್ಭುತವಾದಂತಹ ಲಾಭಗಳನ್ನು ನೀವು ಜೂನಿಂದ ಆಚೆಗೆ ಖಂಡಿತವಾಗಿ ನೋಡ್ತೀರಾ. ಈ ಜೂನ್ನಿಂದ ಹಿಡಿದು ನವೆಂಬರ್ ತನಕ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಒಂದು 6 ತಿಂಗಳುಗಳ ಕಾಲ ಇದೆಯಲ್ಲ, ಅತ್ಯದ್ಭುತವಾಗಿದೆ ಕಣ್ರಿ. ನಿಮಗೆ ಅಂದರೆ ಒಳ್ಳೆ ಪ್ರಾಫಿಟ್ ಮಾಡ್ತೀರಾ. ಬಿಸ್ನೆಸ್ ಮಾಡ್ತಾ ಇರತಕ್ಕಂತಹ ಎಲ್ಲ ಕನ್ಯಾ ರಾಶಿಯವರು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಈ 6 ತಿಂಗಳು ನೋಡಿ ನೀವು ನೆನೆಸ್ಕೊಳ್ತೀರಾ ನಿಮ್ಮ ಲೈಫಲ್ಲಿ, ಆ ಟೈಮಲ್ಲಿ ಮಾಡಿದ್ನಪ್ಪ ಬಿಸ್ನೆಸ್ಸು ಅದ್ಭುತವಾಗಿತ್ತು ನನಗೆ ಅಂತ. ಅಷ್ಟು ಚೆನ್ನಾಗಿ ಪ್ರಾಫಿಟ್ ಮಾಡುವಂತಹ ಯೋಗ ಫಲಗಳಿದೆ. ಈ ಉದ್ಯೋಗ ಆಗಿರಬಹುದು ಅಥವಾ ವ್ಯಾಪಾರ ಆಗಿರಬಹುದು, ವೈಯಕ್ತಿಕ ಜಾತಕದ ಮೇಲೂ ಅವಲಂಬಿತವಾಗಿರುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ವ್ಯಾಪಾರನೇ ಮಾಡಬಾರ್ದು ಅಂತಿದ್ರೆ, ಅಥವಾ ಬಹಳ ಕೆಟ್ಟದಾಗಿದೆ ಅಂತ ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗೋಚಾರ ಫಲದ ನಾನೇನು 100% ಹೇಳ್ತಾ ಇದ್ದೀನಿ, ಫುಲ್ ಬರಲಿಕ್ಕೆ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಅದಕ್ಕೆ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ, ಹಾಗೂ ಯಾವ ಯಾವ ಕ್ಷೇತ್ರದಲ್ಲಿ ಇನ್ವೆಸ್ಟ್ ಮಾಡಬಹುದು ಅನ್ನೋದು ಇರ್ತದೆ. ಸೊ ನಿಮ್ಮ ವೈಯಕ್ತಿಕ ಜಾತಕ ಪ್ರಕಾರ ನೀವು ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಬಹುದು ಅನ್ನುವಂಥದ್ದನ್ನು ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕಾಗಿರ್ತದೆ. ಸೊ ಇದ್ರ ಬಗ್ಗೆ ಬಹಳ ಗಮನಿಸಿ. ಬಟ್ ನೀವು ಕನ್ಯಾ ರಾಶಿಯವರಾಗಿದ್ದು ಲಾಯರ್ ಆಗಿದ್ದರೆ, ಕನ್ಯಾ ರಾಶಿಯವರಾಗಿದ್ದು ಡಾಕ್ಟರ್ ಆಗಿದ್ದರೆ, ಕನ್ಯಾ ರಾಶಿಯವರಾಗಿದ್ದು ಮೆಡಿಸಿನ್ ಫೀಲ್ಡಲ್ಲಿದ್ದರೆ, ಕನ್ಯಾ ರಾಶಿಯವರಾಗಿದ್ದು ನೀವು ಲೆಕ್ಚರರ್, ಟೀಚರ್ ಇತ್ಯಾದಿ ಗುರುಸ್ಥಾನದಲ್ಲಿ ಕೂತ್ಕೊಂಡಿದ್ರೆ 2026ನೇ ಇಸ್ವಿ ಅದ್ಭುತವಾಗಿರಲಿದೆ. ನಿಮಗೆ ಮನ್ನಣೆ ಸಿಗ್ತದೆ, ನಿಮಗೆ ಒಳ್ಳೆಯ ಪ್ರಾಮುಖ್ಯತೆ ಸಿಗ್ತದೆ, ಎಲ್ಲ ಗುರುತಿಸ್ತಾರೆ ನಿಮ್ಮನ್ನ, ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು 2026ನೇ ಇಸ್ವಿಯಲ್ಲಿ ಕನ್ಯಾ ರಾಶಿಯವರ ವಿವಾಹ ಅಥವಾ ವಿವಾಹದ ನಂತರ ದಾಂಪತ್ಯದ ವಿಚಾರಗಳಿಗೆ ಬಂದರೆ, ಅವಿವಾಹಿತ ಕನ್ಯಾ ರಾಶಿಯವರಿಗೆ ಮೊದಲ 6 ತಿಂಗಳು ವಿವಾಹದ ವಿಚಾರದಲ್ಲಿ ಅಷ್ಟೆಲ್ಲ ಹೆಚ್ಚಿಗೆ ಅನುಕೂಲತೆಗಳಿಲ್ಲ. ಏನಿದ್ರೂ ಸಹ ಸೆಕೆಂಡ್ ಹಾಫ್ ಅಂತ ಹೇಳ್ತೀವಲ್ಲ, ಅದರ ನಂತರ ಅಂದರೆ ಆಗಸ್ಟಿಂದ ತುಂಬ ಚೆನ್ನಾಗಿ ಪಾಸಿಟಿವ್ ಬಂದ್ಬಿಡುತ್ತೆ, ತುಂಬ ಪವರ್ಫುಲ್ ಆಗಿಬಿಡುತ್ತೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಈ 4 ತಿಂಗಳುಗಳ ಕಾಲ ಇದೆಯಲ್ಲ, ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. 2026ನೇ ಇಸ್ವಿಯಲ್ಲಿ ಈ 4 ತಿಂಗಳು ಅವಿವಾಹಿತ ಕನ್ಯಾ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತೀರಾ 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 ಪಾಸಿಟಿವ್ ಇದೆ. 30 ಆಯಿತು ಮದುವೆ ಆಗಿಲ್ಲ, 32 ಆಗಿತ್ತು ಮದುವೆ ಆಗಿಲ್ಲ, 36 ಆಯಿತು ಮದುವೆ ಆಗಿಲ್ಲ, 38 ಆಗಿತ್ತು ಮದುವೆ ಆಗಿಲ್ಲ ಅಂತಂದ್ರು, ನೀವು ಕನ್ಯಾ ರಾಶಿಯವರಾಗಿದ್ದರೆ ಒಂಥರ ಲಾಸ್ಟ್ ಚಾನ್ಸ್ ನಿಮಗೆ ಅನ್ನೋ ಥರ ನೀವು ಪ್ರಯತ್ನ ಮಾಡಿದ್ರೆ 110% ನಿಮ್ಗೆ ಮದುವೆ ಆಗುತ್ತೆ. ಈಗಲೇ ಅಂದರೆ 2026ನೇ ಇಸ್ವಿ ಆಗಸ್ಟಿಂದ ಆಚೆಗೆ ನಿಮಗೆ ಮದುವೆ ಆಗಲಿಲ್ಲ ಡಿಸೆಂಬರ್, ನವೆಂಬರ್ ಒಳಗೆ ಅಂದರೆ ಅಲಾರ್ಮಿಂಗ್ ಪಾಯಿಂಟ್. ಅದು ಮುಂದೆ ಮದುವೆ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ ಆಗಿಬಿಡ್ತದೆ. ಯಾಕಂದರೆ 2027ನೇ ಇಸ್ವಿ ಮೇ ತನಕನೂ ಇರುತ್ತೆ, ಸ್ವಲ್ಪ ಪರವಾಗಿಲ್ಲ, ಬಟ್ ಆದರೂ ಕೂಡ ಒಂದು ಅಲಾರಾಮಿಂಗ್ ಪಾಯಿಂಟ್ ಅನ್ನೋ ಥರ ಆಗಿಬಿಡುತ್ತೆ. ಸೊ ಆದ್ದರಿಂದ 2026ನೇ ಇಸ್ವಿಯಲ್ಲಿ ಅವಿವಾಹಿತ ಕನ್ಯಾ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತೀರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಮೊದಲ ಜನವರಿಯಿಂದ ಆಗಸ್ಟ್ ತನಕ ಅಥವಾ ಜುಲೈ ತನಕ ಇದೆಯಲ್ಲ ಸಮಯ, ನಾವು ಪ್ರತಿ ಅಮಾವಾಸ್ಯೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇರ್ತೇವೆ. ನಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ ಹೆಸರು ಬರ್ಕೊಂಡ್ರೆ ಒಂದು 6 ತಿಂಗಳು ನಿರಂತರವಾಗಿ ನಿಮ್ಮ ಹೆಸರಲ್ಲಿ ಸ್ವಯಂವರ ಪಾರ್ವತಿ ಹೋಮ ಆಗ್ತಾ ಇದ್ದಾಗ, ಪ್ರಸಾದ ನಿಮಗೆ ಸಿಗ್ತಾ ಇದ್ದಾಗ ನಿಮಗೆ ಇನ್ನೂ ಅನುಕೂಲ ಆಗುತ್ತೆ ವಿವಾಹದ ವಿಚಾರದಲ್ಲಿ. ಆಗಸ್ಟಿಂದ ಆಚೆಗೆ ಬೇಗ ವಿವಾಹ ಶೀಘ್ರವಾಗಿ ಸಿದ್ಧಿ ಆಗಲಿಕ್ಕೋಸ್ಕರ ಅದ್ರ ಬಗ್ಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ವೈಯಕ್ತಿಕ ಜಾತಕಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಬಹುದಾಗಿರ್ತದೆ. ಇನ್ನು ಮದುವೆ ಆಗಿದೆ, ದಾಂಪತ್ಯ, ಕನ್ಯಾ ರಾಶಿಯವರ ದಾಂಪತ್ಯ ಜೀವನ 2026ನೇ ಇಸ್ವಿಯಲ್ಲಿ ಹೇಗಿರಲಿದೆ
ಅನ್ನುವಂಥದ್ದು ಒಂದು ಪ್ರಶ್ನೆ ಇರ್ತದಲ್ವಾ. ಸೊ ಈ ವಿಚಾರವಾಗಿ ನೋಡಿದಾಗ ಕನ್ಯಾ ವಿವಾಹ ಹೇಗೆ ಪಾಸಿಟಿವ್ ಇದೆಯೋ ದಾಂಪತ್ಯವೂ ಅಷ್ಟೇ ಚೆನ್ನಾಗಿ ಪಾಸಿಟಿವ್ ಇದೆ. ಸೊ ಇದರಿಂದ ಏನಾಗ್ಬಿಡುತ್ತೆ ಅಂತಂದ್ರೆ ಇಲ್ಲಿ ತುಂಬ ಚೆನ್ನಾಗಿ ನಿಮ್ಮಿಂದಾಗಿ ನಿಮ್ಮ ಬಾಳ ಸಂಗಾತಿಗೆ ಅಥವಾ ನಿಮ್ಮ ಬಾಳ ಸಂಗಾತಿಯಿಂದಾಗಿ ನಿಮಗೆ ಈ ಪರಸ್ಪರ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ. ಯಾಕೆಂದರೆ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದಾಗಿ ಫಾರ್ ಸಪೋಸ್ ಯಾವುದೇ ಚಿಕ್ಕ ಪುಟ್ಟ ಮನಸ್ತಾಪ ಜಗಳ ಮನಸ್ತಾಪ ಇದ್ದರೂ ಸಹ ಅದೂ ಸಹ ನಿಮಗೆ ಸಾರ್ಟ್ ಔಟ್ ಆಗಿಬಿಡುತ್ತೆ. ನಾನು ಯಾವಾಗಲೂ ನನ್ನ ವಿಡಿಯೋಗಳಲ್ಲಿ ಹೇಳ್ತಿರ್ತೀನಿ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ. ಅದ್ರ ನಂತರನೂ ಯಾವ್ದಾದ್ರು ಜಗಳ ಮುಂದುವರಿತು ಅಂದರೆ ದೇರ್ ಈಸ್ ಸಮ್ ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೊಳ್ಬೇಕು, ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅಲ್ಲಿಗೆ ಸಾರ್ಟ್ ಔಟ್ ಆಗ್ತಾ ಇದೆ ಅಂದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದು ನಿಮಗೊಂಥರ ಪರೀಕ್ಷೆ ಮಾಡ್ಕೊಳ್ಳೋಕೆ ಲೈನ್ ಇದ್ದಂಗೆ ಇದು, ಗೊತ್ತಾಯ್ತಲ್ವಾ. ಸೊ ನಮ್ಮ ಹಿರಿಯರೆಲ್ಲ ದಡ್ರಲ್ಲ, ಗಾದೆ ಸರಿ ಏನೋ ತಯಾರು ಮಾಡಿದಂಥವ್ರು, ಅದಿದ್ರೆ ಸರಿ ಇದೆ ಅಂತ, ಅದ್ರ ನಂತರವೂ ಜಗಳ ಇದ್ರೆ ಸರಿ ಇಲ್ಲ ಅಂತ ಅರ್ಥ. ಸೊ ಇಂಥದ್ದು ಏನೇ ಪ್ರಾಬ್ಲಮ್ಗಳಿರಲಿ ನೀವು ಒಮ್ಮೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು, ಗಂಡನ ಜಾತಕನೂ ಬೇಕು ಹೆಂಡತಿ ಜಾತಕನೂ ಬೇಕು, ಸೊ ಪರಿಶೀಲನೆ ಮಾಡಿಸ್ಕೊಂಡ್ರೆ ಖಂಡಿತವಾಗಿ ನಿಮಗೆ ದಾಂಪತ್ಯದ ವಿಚಾರದಲ್ಲಿ, ಯಾಕೆಂದರೆ ಕನ್ಯಾ ರಾಶಿಯವರಿಗೆ ಪಾಸಿಟಿವ್ಗಳು ಜಾಸ್ತಿ ಇದ್ದಾವೆ ಈ ವಿಚಾರದಲ್ಲಿ. ಇಲ್ಲಿ ಒಂದು ವಿಚಾರವನ್ನು ನೀವು ಗಮನಿಸಬೇಕೇನಪ್ಪ ಅಂದರೆ ಸಪ್ತಮದಲ್ಲಿ ಶನಿ ಇದ್ದಾನೆ. ಸೊ ವಿವಾಹದ ವಿಚಾರದಲ್ಲಾಗಲಿ ದಾಂಪತ್ಯದ ವಿಚಾರದಲ್ಲಾಗಲಿ ಸಪ್ತಮದ ಶನಿ ಒಂದು ಸ್ವಲ್ಪ ಪ್ರಭಾವ ಬೀರ್ಬೋದು, ನೆಗೆಟಿವ್ ಕಡೆ ಬೀಳ್ಬೋದು. ಅಂದರೆ ಯಾವುದೇ ರೀತಿಯಾಗಿರತಕ್ಕಂತಹ ಸ್ನೇಹ ಅಥವಾ ಎಂತ ಹೇಳ್ತೀವಿ ನಿಮಗೆ ಒಂದು ದೂರ ಪ್ರಯಾಣ ಅಥವಾ ದೂರದ ಒಂದು ಇದು ಈ ಸಪ್ತಮದ ಶನಿ ನಿಮಗೆ ಸ್ವಲ್ಪ ಈ ದಾಂಪತ್ಯದಲ್ಲಾಗಲಿ ಅಥವಾ ವಿವಾಹದಲ್ಲಾಗಲಿ ಸಮಸ್ಯೆಯನ್ನು, ಅಥವಾ ವಿವಾಹ ನಾನು ಹೇಳಿದೆ ಆಗಸ್ಟಿಂದ ನವೆಂಬರ್ ತುಂಬ ಸ್ಟ್ರಾಂಗ್ ಇರ್ತದೆ ಅಥವಾ ವಿವಾಹದ ವಿಚಾರದಲ್ಲಿ ಅಂತ, ಸಪ್ತಮದ ಶನಿ ಅದನ್ನು ಸ್ಲೋ ಮಾಡಿಬಿಡ್ಬೋದು. ಅಥವಾ ನಿಮ್ಮಲ್ಲಿ ಬಿಡು ಹೆಂಗಿದು ಆಗುತ್ತೆ ಅಂತ ಹೇಳ್ತೀವಿ, ಇನ್ನೊಂದು ಸ್ವಲ್ಪ ವೇಟ್ ಮಾಡೋಣ ಇನ್ನೂ ಚೆನ್ನಾಗಿರೋ ಸಿಗ್ಬೋದೇನೋ. ಸೊ ಇದು ನಿಮ್ಮ ಟೈಮ್ ತಿನ್ನಲಿಕ್ಕೆ ಇದು ಬಹಳ ಮುಖ್ಯವಾದಂತಹ ಕಾರಣ ಆಗಿಬಿಡುತ್ತೆ. ಸೊ ಅದರಿಂದ ಈ ಒಂದು ವಿಚಾರದಲ್ಲಿ ಬಹಳ ವಿಶೇಷವಾದ ಗಮನ ಹರಿಸಿ. ಸಪ್ತಮದ ಶನಿ ನಿಮ್ಮ ದಾಂಪತ್ಯ ಕಲಹ ಸಮಸ್ಯೆನೂ ಉಂಟು ಮಾಡಬಾರ್ದು. ಸಪ್ತಮದ ಶನಿ ನಿಮಗೆ ಅಥವಾ ಅವಿವಾಹಿತರು ನೀವು ಅಂತಾದರೆ ವಿವಾಹದ ವಿಚಾರದಲ್ಲೂ ಏನೂ ಸಮಸ್ಯೆಯನ್ನು ಉಂಟು ಮಾಡಬಾರ್ದು. ಸೊ ಇದೆರಡು ವಿಚಾರದಲ್ಲಿ ಶನಿಯಿಂದ ಸಮಸ್ಯೆ ಆಗ್ಬೋದು, ಗುರುವಿಂದ ಖಂಡಿತವಾಗಿ ಸಮಸ್ಯೆ ಆಗಲಿಕ್ಕಿಲ್ಲ. ಆಯಿತಾ, ಗುರು ಇನ್ನೂ ಸರಿ ಮಾಡಿಕೊಡ್ತಾನೆ, ಹಾಳಾಗಿದ್ದನ್ನು ಸರಿ ಮಾಡಿಕೊಡ್ತಾನೆ. ಆಯಿತಾ, ಇನ್ನು ದಾಂಪತ್ಯದ ವಿಚಾರ ಆಯಿತು. ಸಂತಾನದ ವಿಚಾರಗಳು ಇದೆಯಾ? ಯೋಗ ಫಲ ತುಂಬ ಚೆನ್ನಾಗಿದೆ. ಯಾಕೆಂದರೆ ದಾಂಪತ್ಯದಕ್ಕಿಂತ ವಿವಾಹಕ್ಕಿಂತ ಸಂತಾನದ ವಿಚಾರ ತುಂಬ ಚೆನ್ನಾಗಿದೆ. ಯಾಕೆಂದರೆ ಪಂಚಮಾಧಿಪತಿ ಶನಿಯ ಪೂರ್ಣ ದೃಷ್ಟಿ ಸಪ್ತಮದಲ್ಲಿರ್ತದೆ, ಹಾಗೂ ಸಂತಾನ ಕಾರಕ ಗುರು ಅಂತೂ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಸೊ ಸೆಕೆಂಡ್ ಹಾಫ್ ಏನಿದೆಯಲ್ಲ, ಸೆಕೆಂಡ್ ಹಾಫ್ ಆಫ್ 2026 ಅಂದರೆ 2026ನೇ ಇಸವಿಯ ಎರಡನೆಯ ಭಾಗ ಇದೆಯಲ್ಲ, ಎರಡು ಭಾಗ ಮಾಡಿದ್ರೆ ಆ ಎರಡನೇ ಭಾಗದಲ್ಲಿ ಸಂತಾನದ ವಿಚಾರದಲ್ಲಿ ತುಂಬ 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 ಅನುಕೂಲ ಇದೆ, ತುಂಬ ಸಂತಸ ಇದೆ, ಸಂತೋಷ ಇದೆ. ಆಲ್ರೆಡಿ ಮಕ್ಕಳಿದ್ದಾರೆ ನಿಮಗೆ ಅಂತಾದರೆ ಆ ಮಕ್ಕಳ ಸಾಧನೆ ನಿಮಗೆ ತುಂಬ ಸಂತಸ ತಂದುಕೊಡಲಿದೆ. ನೀವು ತುಂಬ ಚೆನ್ನಾಗಿದೆ, ಆ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ಇನ್ನು ನಿಮ್ಮ ಆರೋಗ್ಯ ಯಾವ ರೀತಿಯಲ್ಲಿರಲಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ಕನ್ಯಾ ರಾಶಿಯವರ ಆರೋಗ್ಯ ಆಲಸ್ಯದಿಂದ ಹಾಳಾಗುವ ಸಾಧ್ಯತೆಗಳೇ ಜಾಸ್ತಿ ಇದೆ. ಯಾಕೆಂದರೆ ಸಪ್ತಮದ ಶನಿ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇಟ್ಟಿರ್ತಾನೆ. ಯಾವಾಗ ಶನಿ ದೃಷ್ಟಿ ಬರ್ತದೋ ಅಲ್ಲಿ ಆಲಸ್ಯ ಉಂಟಾಗ್ತದೆ. ಅಂದರೆ ನೀವು ಬೆಳಗ್ಗೆ ಎದ್ದೇಳೋದು ತುಂಬ ಲೇಟಾಗಿ ಎದ್ದೇಳ್ತೀರಾ, ರಾತ್ರಿ ತುಂಬ ಲೇಟಾಗಿ ಮಲ್ಕೊಳ್ತೀರಾ, ಎಲ್ಲೇ ಮಾತಾಡೋದಿದ್ರೂ ಕೂಡ ಮಲಗಿ ಮಾತಾಡುವುದು, ಕುಳಿತು ಮಾತಾಡೋದು, ಆರಾಮಾಗಿ ಕೂತ್ಕೊಳ್ಳೋಕೆ ನೋಡುವಂಥದ್ದು. ಅಂದರೆ ಒಂದು ಹೇಳ್ತೀನಿ, ನಿಮಗೆಲ್ಲರ ಮೇಲೆ ಗೌರವ ಮರ್ಯಾದೆಗಳಿರ್ತದೆ. ಆದರೂ ಹಿರಿಯರು ದೊಡ್ಡವರಿದ್ದಾರೆ, ಅವ್ರು ನಿಂತ್ಕೊಂಡಿದ್ದಾರೆ ಅಂದ್ರೂ ಅವ್ರು ನಿಂತಿದ್ರು ಪರವಾಗಿಲ್ಲ, ನಾನು ಮಾತ್ರ ಕೂತ್ಕೊಂಡ್ಬಿಡ್ತೀನಿ ಒಂದು ನಿಮಿಷ ತಡಿ ನನಗೆ ಆಗ್ತಾ ಇಲ್ಲ ಅಂತ ನೀವು ಕೂತ್ರಿ ಅಂತಂದರೆ ಅಲ್ಲಿಗೆ ದೇರ್ ಈಸ್ ಸಮಥಿಂಗ್ ಪ್ರಾಬ್ಲಮ್ ಅಂತ ಅರ್ಥ ಆಯ್ತಲ್ವ. ನಿಮ್ಮ ಕೈಲಿ ನಿಮ್ಮ ಮನಸ್ಸು ತಡೆಯೋಕ್ಕಾಗ್ತಾಯಿಲ್ಲ, ನಿಮ್ಮ ಕೈಲಿ ಆಗ್ತಾಯಿಲ್ಲ, ನೀವು ಕೂತ್ಕೊತಾ ಇದ್ದೀರಾ ಅಂತಂದರೆ ದೇರ್ ಈಸ್ ಸಮ್ ಪ್ರಾಬ್ಲಮ್. ಸೊ ನೀವೇನು ಮಾಡ್ಬೇಕು, ಇದನ್ನೆಲ್ಲ ಗುರುತಿಸ್ಕೊಳ್ಬೇಕು. ನಾನು ಕೂತ್ಕೊಳ್ತಾ ಇದ್ದೀನ, ನಾನು ಜಾಸ್ತಿ ಕೂತ್ಕೊಳ್ತಾ ಇದ್ದೀನ, ನಾನು ಜಾಸ್ತಿ ಮಲಗ್ತಾ ಇದ್ದೀನ, ನಾನು ಜಾಸ್ತಿ ತುಂಬ ಲೇಟ್ ಇದು ಮಾಡ್ತಾ ಇದ್ದೀನ, ತುಂಬ ಆಲಸ್ಯ ಉಂಟಾಗ್ತಾ ಇದೆಯಾ. ಸೊ ಮಲಗಿ ತಿನ್ನುವುದು, ಕುಳ್ಳು ಆರಾಮಾಗಿ ಒಂಥರ ತುಂಬ ಇದು ಮಾಡಿ, ಇದು ನಿಮ್ಮಲ್ಲಿ ಏನಾಗುತ್ತೆ ಆರೋಗ್ಯ ಬಾಧೆಗೆ ಶ್ರೀಕಾರ ಬರ್ದಂಗೆ ಬರ್ದಂಗೆ. ಅದು ಅಲ್ಲಿಂದ ಶುರುವಾಗಿದ್ದು ನಿಮಗೆ ಡಿಸೆಂಬರ್ ಬರೋ ಅಷ್ಟರಲ್ಲಿ ನಿಮ್ಮ ಆರೋಗ್ಯವನ್ನು ಪೂರ ಸರ್ವನಾಶ ಮಾಡಿಬಿಡ್ತದೆ ಅದು. ಸೊ ಅದರಿಂದಾಗಿ ಆರೋಗ್ಯದ ಬಗ್ಗೆ ತುಂಬ ಹೆಚ್ಚಿನ ಗಮನ ಇಟ್ಕೋಬೇಕು. ನಿಮಗೆ ಆ್ಯಸಿಡಿಟಿ ಆಗ್ತಾ ಇದೆ, ಅಥವಾ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗ್ತಾ ಇದೆ, ಅಥವಾ ನಿಮಗೆ ಲಿವರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ನಿಮಗೆ ಎದೆ ಉರಿ ಬರ್ತಾ ಇದೆ, ತುಂಬ ಮೈಕೆ ಎಲ್ಲ ಇದಾಗ್ತಾ ಇದೆ, ಅದು ವಾತ ಪಿತ್ತ ಇತ್ಯಾದಿ ಸಮಸ್ಯೆಗಳು ಬರ್ತಾ ಇರ್ತದೆ. ನೀವು ಒಂದು ಪಂಚಕರ್ಮ ಚಿಕಿತ್ಸೆ, ನಾಡಿ ಪರೀಕ್ಷೆ ಮಾಡಿಸ್ಕೊಂಡು ಉತ್ತಮವಾಗಿ ನಿಮ್ಮ ಒಂದು ಶರೀರ ಶೋಧನ ಪ್ರಕ್ರಿಯೆಯನ್ನು ಉತ್ತಮವಾದ ಎಲ್ಲರೂ ಆಯುರ್ವೇದವನ್ನು ಮಾಡಿಕೊಂಡ್ರೆ ಒಳ್ಳೆಯದು. ನನಗೇನೋ ಆಗೋಗಿದೆ ಅಂತ ಇಂಗ್ಲೀಷ್ ಔಷಧಿಗಳು ಒಂದಿಷ್ಟು ಕುಡಿದು ಸ್ವಲ್ಪ ಹಾಳು ಮಾಡ್ಕೊಳ್ಳೋಕ್ಕಿಂತ ಬೇಕಾದ್ರೆ ಒಂದು ಸಲ ಚೆಕಪ್ ಮಾಡಿಸ್ಕೊಳ್ಳಿ, ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ. ಅಲ್ಲಿ ಏನೂ ಇಲ್ಲ, ಬರೀ ಆಸಿಡಿಟಿ ಅಂತ ಬಂದಾಗ ಮತ್ತು ಅದಕ್ಕೆ ಇಂಗ್ಲೀಷ್ ಮೆಡಿಸಿನ್ ಏನೋ ಮಾಡೋಕ್ಕೆ ಹೋಗಬೇಡಿ, ಆಯುರ್ವೇದ ಮಾಡ್ಲಿಕ್ಕೆ ಶುರು ಮಾಡಿ. ನಿಮಗೆ ಆಸಿಡಿಟಿ ಅನ್ನೋದು ಅದು ಒಂದು ಮದರ್ ಆಫ್ ಆಲ್ ಎಲ್ಲ ರೋಗಗಳ
ಒಂಥರ ಜನಕ ಅಥವಾ ತಾಯಿ ಇದ್ದಂಗೆ ಅದು, ಅದರಿಂದನೇ ಎಲ್ಲ ರೋಗಗಳು. ಆ್ಯಸಿಡಿಟಿ ನಿಮ್ಗೆ ತುಂಬ ಚಿಕ್ಕದು ಅಂತ ಅನ್ಸುತ್ತೆ, ಅದೆಲ್ಲ ಅಲ್ಲಿಂದನೇ ಶುರುವಾಗುವಂಥದ್ದು. ಸೊ ದಯವಿಟ್ಟು ಕನ್ಯಾ ರಾಶಿಯವರು ಈ ವಿಚಾರದಲ್ಲಿ ಗಮನ ಹರಿಸಿ, ತುಂಬ ಜಾಸ್ತಿ ವಾಕ್ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಏನು ಎಕ್ಸಸೈಸ್ ಯೋಗಾಸನಗಳು ಇತ್ಯಾದಿಗಳೆಲ್ಲ ಮಾಡಬೇಕು, ಹಿತವಾಗಿ ಮಿತವಾಗಿ ಆಹಾರ ಸೇವನೆ ಮಾಡಬೇಕು. ಶನಿ ಇದನ್ನೆಲ್ಲ ಡಿಸ್ಟರ್ಬ್ ಮಾಡಿಬಿಡ್ತಾನೆ ನಿಮಗೆ, ಇವಾಗ ಎಲ್ಲದೂ ತಿನ್ನೋಣ ಅನ್ನೋ ಥರ ಮಾಡಿಸ್ತಾನೆ, ಮನಸ್ಸು ಕೊಡ್ತಾನೆ. ನೀವು ಗೆಲ್ಲಬೇಕದ್ರಲ್ಲಿ, ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಶನಿ ನನ್ನ ಆರೋಗ್ಯ ಹಾಳು ಮಾಡಬೇಡಪ್ಪ, ನನ್ನ ಮನಸ್ಸನ್ನ ಚೇಂಜ್ ಮಾಡಬೇಡ ಅಂತ. ಖಂಡಿತವಾಗಿ ಶನಿ ಅನುಗ್ರಹ ಆಗಲಿದೆ. ಇನ್ನು ಈ ಒಂದು 2026ನೇ ಇಸ್ವಿಯಲ್ಲಿ ಮನೆ ಕಟ್ಟಲಿಕ್ಕಾಗತ್ತಾ, ಸೈಟ್ ತಗೊಳಕ್ಕಾಗತ್ತಾ, ಅಥವಾ ವಾಹನ ಖರೀದಿ ಯೋಗ ಇದೆಯಾ, ಬಂಗಾರ ಖರೀದಿ ಯೋಗ ಇದೆಯಾ, ಈ ಎಲ್ಲ ಶುಭ ಫಲಗಳು ಸಹ ನಿಮಗೆ ಗುರುಬಲದಿಂದ ಸಿಗುತ್ತೆ. 100% ಅದೆಲ್ಲ ಮಾಡುವ ಅವಕಾಶ ಇದೆ. ನಿಮಗೆ ಮಾಡಬೇಕು ಅನ್ನೋ ಮನಸ್ಸಿರ್ಬೇಕಷ್ಟೇ. ಸೊ ಅದರಿಂದ 2026ನೇ ಇಸ್ವಿಯಲ್ಲಿ ನೀವು ಸೈಟು ತೊಗೊಳ್ತೀರಾ, ಮನೆಯೂ ಕಟ್ಟಿಸ್ತೀರಾ, ಗೃಹ ಪ್ರವೇಶನೂ ಮಾಡ್ತೀರಾ. ಯಾವುದೇ ನಿಂತೋಗಿದ್ದ ಕೆಲಸಗಳಿದ್ರೂ ಮುಂದುವರಿತದೆ. ವಾಹನ ಖರೀದಿ ಯೋಗಗಳು ಚೆನ್ನಾಗಿದ್ದಾವೆ. ಅವಿವಾಹಿತರಿಗೆ ವಿವಾಹ ಯೋಗ ಚೆನ್ನಾಗಿದೆ. ಅಥವಾ ಈಗ ಒಂದು ಬಾಡಿಗೆ ಮನೇಲಿದ್ದವರು ಅಟ್ಲೀಸ್ಟ್ ಲೀಸ್ ಮನೆಗಾರು ಹೋಗ್ತೀರಾ, ಅಥವಾ ಮನೆ ಬದಲಾವಣೆಗಳು ತುಂಬ ಚೆನ್ನಾಗಿದೆ. ಯಾತ್ರೆಗಳು ಮಾಡ್ತೀರಾ, ಹೊರಗಡೆ ದೊಡ್ಡ ದೊಡ್ಡ ಕ್ಷೇತ್ರ ಯಾತ್ರೆಗಳು ಮಾಡ್ತೀರಾ. 2026 ನೆನ್ಪಿಟ್ಕೊಳ್ತೀರಾ, ಚೆನ್ನಾಗಿ ಬರೆದಿಟ್ಕೊಳ್ತೀರಾ. ತುಂಬ ಖುಷಿಯಾಗುತ್ತೆ. ತುಂಬ ಒಳ್ಳೆಯ ವರ್ಷ ಇದು. ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ನೀವು ಆರಾಧನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈಶ್ವರನನ್ನು. ಸೊ ಅದರಿಂದಾಗಿ ನೀವು ಶಿವ ಸನ್ನಿಧಾನ, ಈಶ್ವರನ ಸನ್ನಿಧಾನದಲ್ಲಿ ನದಿ ಇರ್ತಕ್ಕಂಥ ಈಶ್ವರನ ಸನ್ನಿಧಾನ, ಉದಾಹರಣೆ ನಾನು ಹೇಳುವುದಾದರೆ ಧರ್ಮಸ್ಥಳ, ಅಲ್ಲಿ ನೇತ್ರಾವತಿ ನದಿ ಸ್ನಾನ ಮಾಡಿ, ಗರ್ಭಗುಡಿ ಹತ್ರ ತೀರ್ಥ ಸ್ನಾನ ಮಾಡಿ, ಅಕ್ಕಿಯಲ್ಲಿ ಒಂದು ತುಲಾಭಾರ ಮಾಡಿಸಿ, ರುದ್ರಾಭಿಷೇಕ ಮಾಡಿ, ಈಶ್ವರನಿಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಈ ವರ್ಷವನ್ನು ನೀವು ಆರಂಭಿಸಿದ್ದೇ ಹೌದಾದಲ್ಲಿ ನಿಮಗೆ ಯಾವುದೇ ರೀತಿ ಇಡೀ 2026ನೇ ಇಸ್ವಿಯಲ್ಲಿ ಏನೂ ಸಮಸ್ಯೆ ಆಗಲಿಕ್ಕಿಲ್ಲ. ಈಶ್ವರ ನಿಮ್ಮನ್ನು ಕಾಪಾಡ್ತಾನೆ. ಒಳ್ಳೆಯದಾಗಲಿ. ಇನ್ನೂ ಹಲವಾರು ವಿಚಾರಗಳಿದೆ. ವಿಡಿಯೋ ಈಗಲೂ ತುಂಬ ದೊಡ್ಡಾಗೋಗಿದೆ. ಇನ್ನೂ ಸಪ್ರೇಟ್ ವಿಡಿಯೋಗಳನ್ನ, ಇನ್ನೂ ಹೆಚ್ಚೆಚ್ಚಾದಂಥ ಪ್ರಮುಖವಾದ ವಿಡಿಯೋಗಳನ್ನ ಖಂಡಿತವಾಗಿ ಕೊಡ್ತೇನೆ. ದಯವಿಟ್ಟು ನನ್ನ ಚಾನಲ್ನ ನೀವು ಪೇಜ್ನ ಫಾಲೋ ಮಾಡಿ ಇಟ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ಇಂಥ ರಿಲೇಟೆಡ್ ಆಗಿ ನೀವು ವಿಡಿಯೋ ಮಾಡಿ ಅಂತ ನೀವು ಏನಾದ್ರು ಕಮೆಂಟ್ ಸಜೆಷನ್ ಕೊಟ್ಟರೆ ಖಂಡಿತ ಅದನ್ನು ರಿಲೇಟೆಡ್ ಆಗಿ ನಾನು ವಿಡಿಯೋ ಮಾಡುವ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಇದ್ರೆ ದಯವಿಟ್ಟು ಒಂದು ಸಹಾಯ ಮಾಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮಾತ್ರ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.